ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕೃಪಾ ಸಂಜಯ್ ಬ್ಲಾಗ್ಸ್. ಇಷ್ಟು ದಿನ ಒಂದಷ್ಟು ವಿಚಾರದ ಬಗ್ಗೆ ಅಥವಾ ಒಂದು ಪ್ರಾಡಕ್ಟ್ಸ್ ಬಗ್ಗೆ ಆಗಿರ್ಬೋದು ಅಥವಾ ಅಡುಗೆ ತಿಂಡಿ ಬಗ್ಗೆ ಆಗಿರ್ಬೋದು, ಕ್ಯಾಶುಯಲ್ ವಿಡಿಯೋಸ್ ಅಥವಾ ಇನ್ಫಾರ್ಮೇಟಿವ್ ವಿಡಿಯೋಸ್ ಅಂತ ಮಾಡ್ತಾ ಇದ್ದೆ. ಆ್ಯಂಡ್ ಇವತ್ತು ಬಂದಿರೋಂಥ ಉದ್ದೇಶ ಏನಪ್ಪ ಅಂತ ಅಂದರೆ ಅವೇರ್ನೆಸ್ ಕೊಡೋದಕ್ಕೆ ಅಂತ. ಕೆಲವೊಂದು ವಿಚಾರ ಎಲ್ಲರಿಗೂ ಎಲ್ಲ ಟೈಮಲ್ಲೂ ಇಮಿಡಿಯೇಟ್ಲಿ ಗೊತ್ತಾಗಬೇಕು ಅನ್ನೋ ರೂಲ್ ಇಲ್ಲ, ಅಥವಾ ಎಜುಕೇಟೆಡ್ ಅಂದ ತಕ್ಷಣ ಎಲ್ಲ ವಿಚಾರದ ಬಗ್ಗೆನೂ ಮಾಹಿತಿ ಇರಬೇಕು ಅನ್ನೋ ರೂಲ್ಸ್ ಇಲ್ಲ. ನಾವು ಈ ಸೋಷಿಯಲ್ ಮೀಡಿಯಾಗೆ ಹೆಂಗೆ ಹೊಂದ್ಕೊಂಡು ಬಾಳ್ತಾ ಇದ್ದೀವಿ ಅಂತಂದರೆ, ಕೆಲವೊಂದಷ್ಟು ಅನ್ಎಕ್ಸ್ಪೆಕ್ಟೆಡ್ ಸಿನಾರಿಯೋಸ್ ನಮ್ಮ ಲೈಫಲ್ಲಿ ಬರುತ್ತೆ. ಆವಾಗಲೇ ನಮಗೆ ಗೊತ್ತಾಗೋದು ಇಂಥದ್ದು ಒಂದು ಇದೆ, ಇಂಥದ್ದು ಒಂದು ಪ್ರಪಂಚದಲ್ಲಿ ನಡೀತಿದೆ ಅಂತ. ಆ್ಯಂಡ್ ನನಗಂತೂ ಆ ಮೆಸೇಜಸ್ನ ನೋಡಿನೇ ಶಾಕ್ ಆಗೋಯ್ತು ಅಂತ ಹೇಳ್ಬೋದು. ಏನು ಮೆಸೇಜಸ್ಸು, ಏನರ ಬಗ್ಗೆ ಮಾತಾಡ್ತಾ ಇದ್ದೀನಿ, ಸೋಷಿಯಲ್ ಮೀಡಿಯಾ ಬಗ್ಗೆ, ಅವೇರ್ನೆಸ್ ಬಗ್ಗೆ ಅಂತ ಹೇಳ್ತಾ ಇದ್ದೀನಿ, ಏನಿರ್ಬೋದು ಅಂತ ತಿಳ್ಕೊಳ್ಳೋದಕ್ಕೆ ಈ ವಿಡಿಯೋನ ಸ್ಕಿಪ್ ಮಾಡ್ದಿರಾ ಪೂರ್ತಿಯಾಗಿ ನೋಡಿ. ಆ್ಯಂಡ್ ಮೈ ಸಿನ್ಸಿಯರ್ ರಿಕ್ವೆಸ್ಟ್, ಇದನ್ನು ನಿಮ್ಮ ಮನೆಯಲ್ಲಿ ಯಾರ್ಯಾರೆಲ್ಲ ನಿಮಗೆ ಮುಖ್ಯ ಅಂತ ಅನಿಸುತ್ತೋ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ಅವರ ಜೀವನದಲ್ಲಿ ಇದು ಒಂದು ಯಾವತ್ತೂ ನಡಿಬಾರ್ದಾಗಿರುವಂತಹ ಘಟನೆ, ಇನ್ ಕೇಸ್ ಆ ಥರ ಏನಾದರೂ ಆಯ್ತಂದ್ರೂ ಅವೇರ್ನೆಸ್ ಬರ್ಸ್ಕೊಳೋದಕ್ಕೋಸ್ಕರ ಅಂತಾದರೂ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ನನಗೂ ಕೂಡ, ನಾನು ಆಲ್ಮೋಸ್ಟ್ ಒಂದು 10 ವರ್ಷದಿಂದ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ತಾ ಇದ್ದೀನಿ. ಯಾವತ್ತೂ ಕೂಡ ಐ ಡಿಡ್ ನಾಟ್ ಕಮ್ ಅಕ್ರಾಸ್ ಸಚ್ ಇನ್ಸ್ಟೆನ್ಸ್. ನನ್ನ ಲೈಫಲ್ಲೇ ಇದು ಫಸ್ಟ್ ಟೈಮ್ ನನಗೆ ಆಗಿದ್ದು. ಆ್ಯಂಡ್ ಇಟ್ ವಾಸ್ ರಿಯಲಿ ವೆರಿ ಶಾಕಿಂಗ್ ಟು ಸಿ. ಅದನ್ನು ತಿಳ್ಕೊಬೇಕು, ಅದ್ರ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ಅಂತ ಹೋದಾಗ ಅದರ ನಿಜಾಂಶ ಏನು ಅಂತ ಗೊತ್ತಾಗಿದ್ದು. ಆ್ಯಂಡ್ ಜಾಸ್ತಿ ತಡ ಮಾಡೋದು ಬೇಡ, ಡ್ರ್ಯಾಗ್ ಮಾಡೋದು ಬೇಡ, ಮೇನ್ ಪಾಯಿಂಟ್ಗೆ ಬಂದ್ಬಿಡೋಣ. ಏನಪ್ಪ ಅಂತ ಹೇಳಿದ್ರೆ, ರೆಗ್ಯುಲರ್ ಆಗಿ ನಾವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತೀವಿ ಆ್ಯಂಡ್ ಕೇಳಿರ್ತೀವಿ ಹ್ಯಾಕ್ ಆಗುತ್ತೆ ಅಥವಾ ಅದನ್ನು ಮಿಸ್ಯೂಸ್ ಮಾಡಬೇಕಾಗಿರೋರು ಏನೇನೆಲ್ಲ ಮಾಡ್ತಾರೆ, ಯಾವ್ದಾದ್ರು ಲಿಂಕ್ ಬಂದಿತ್ತಂದರೆ ಕ್ಲಿಕ್ ಮಾಡಬೇಡಿ, ಆ ಥರದ್ದೆಲ್ಲ ನಾವು ಕೇಳ್ಪಟ್ಟಿರ್ತೀವಿ. ಬಟ್ ಏನಾಗ್ಬೋದು, ಏನಾಗಿರುತ್ತೆ ಅಂತ ಗೊತ್ತಿರಲ್ಲ. ಆ್ಯಂಡ್ ಹೀಗೆ ಕೆಲವೊಂದಷ್ಟು ಜಾಬ್ ಅಪ್ಡೇಟ್ಸ್ಗೋಸ್ಕರ ನಾನು ಟೆಲಿಗ್ರಾಮ್ನ ಡೌನ್ಲೋಡ್ ಮಾಡಿಕೊಂಡೆ. ನಿಜವಾಗ್ಲೂ ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಡೌನ್ಲೋಡ್ ಮಾಡ್ಕೊಂಡಿದ್ದ ತಕ್ಷಣ, ಇನ್ಫ್ಯಾಕ್ಟ್ ನಾನು ಟೆಲಿಗ್ರಾಮ್ ರೆಗ್ಯುಲರಾಗಿ ಯೂಸ್ ಮಾಡೋದೇ ಇಲ್ಲ. ಯಾವಾಗಾದರೂ ಅನಿವಾರ್ಯತೆ ಇದ್ದಾಗ, ನಾನೊಂದು ಕಮ್ಯುನಿಟಿ ಜೊತೆ ಕನೆಕ್ಟೆಡ್ ಆಗಿದ್ದೆ, ಸೊ ಆ ಟೈಮಲ್ಲಿ ನಾನು ಟೆಲಿಗ್ರಾಮ್ನ ಯೂಸ್ ಮಾಡ್ತಾ ಇದ್ದೆ. ಅದಾದಮೇಲಿಂದ ನಾನು ಅನ್ಇನ್ಸ್ಟಾಲ್ ಮಾಡಾದ್ಮೇಲೆ ಮತ್ತೆ ಮೊನ್ನೆನೇ ಇನ್ಸ್ಟಾಲ್ ಅಂತ ಮಾಡಿದ್ದು. ಆ್ಯಂಡ್ ಇನ್ಸ್ಟಾಲ್ ಮಾಡಿದಾಗ ನನಗೆ ಶಾಕ್ ಆಗಿದ್ದು ಏನಪ್ಪ ಅಂತ ಹೇಳಿದರೆ, ಕೆಲವೊಂದಷ್ಟು ನನಗೆ ಪರಿಚಯ ಇರೋರ ಹೆಸರದು ಮೆಸೇಜಸ್. ಆ ಮೆಸೇಜಲ್ಲಿ ಏನಿತ್ತು ಅಂತ ನಿಮಗೆ ಇಲ್ಲಿ ಬರ್ತಾ ಇರುತ್ತೆ, ನೋಡ್ತಾ ಇರ್ತೀರಾ. ಸಡನ್ ಆಗಿ ಆರ್ ದೀಸ್ ಫೋಟೋಸ್ ಆರ್ ಯೋರ್ಸ್ ಇನ್ ದ ಲಿಂಕ್, ಅಂದರೆ ಈ ಲಿಂಕಲ್ಲಿರುವ ಫೋಟೋಸ್ಗಳು ನಿಂದೇನಾ, ಈ ವಿಡಿಯೋಸ್ಗಳು ನಿಂದೇನಾ, ಈ ರೀತಿಯ ಮೆಸೇಜ್ಗಳು ಬಂತು. ನನಗೆ ಶಾಕೇ ಆಗೋಯ್ತು. ಯಾಕೆಂದರೆ ಇವಾಗ AI ಜನ್ರೇಷನ್, ಯಾರ ಫೋಟೋ ಯಾರು ಬೇಕಾದರೂ ತೊಗೊಂಡು ಹೆಂಗೆ ಬೇಕಾದರೂ ಮಿಸ್ಯೂಸ್ ಮಾಡ್ತಾರೆ. ಆ್ಯಂಡ್ ಈ ಥರ ಮೆಸೇಜ್, ಅದರಲ್ಲೂ ನನಗೆ ಪರಿಚಯ ಇರೋರು, ರೆಗ್ಯುಲರಾಗಿ ಮಾತಾಡೋರಲ್ಲ, ಫ್ರೆಂಡ್ಸ್ ಅಲ್ಲ, ಬಟ್ ಪರಿಚಯ ಇರೋರು, ಯಾವತ್ತೂ ಮಾತಾಡದೇ ಇರೋರು, ಸಡನ್ನಾಗಿ ಈ ಮೆಸೇಜಸ್ಸು ನನಗೆ 2024ರಲ್ಲೂ ಬಂದಿದೆ, ಈ ವರ್ಷನೂ ಜೂನ್ ಜುಲೈಯಲ್ಲಿ ಅವಾಗವಾಗ ಬಂದಿದೆ. ಆ್ಯಂಡ್ ಒಂದು 3-4 ನಂಬರಿಂದ ನೋಡ್ತಾ ಇರ್ತೀರಾ, ಸಿಮಿಲರ್ ಮೆಸೇಜ್, ಡಿಫ್ರೆಂಟ್ ಲಿಂಕ್. ನಾನು ಟೆಲಿಗ್ರಾಮ್ನ ಆವಾಗ ಇನ್ಸ್ಟಾಲ್ ಮಾಡದೇ ಇರೋದ್ರಿಂದ ನನಗೆ ಗೊತ್ತಾಗಿಲ್ಲ. ಇವಾಗ ಇನ್ಸ್ಟಾಲ್ ಮಾಡ್ಕೊಂಡಿದ ತಕ್ಷಣ ಈ ಥರ ಮೆಸೇಜ್ ಬಂತಲ್ಲ, ಏನಪ್ಪ ಇದೆ ಅಂತ. ಇದು ಏನಂತ ಅಂದರೆ, ಹ್ಯಾಕ್ ಮಾಡೋರ ಟೆಕ್ನಿಕ್ ಅಂತ ಅನ್ಬೋದು. ಸೈಕಲಾಜಿಕಲಿ ನಿಮ್ಮನ್ನು ಅಟ್ರ್ಯಾಕ್ಟ್ ಮಾಡೋ ಅಂಥ, ನಿಮ್ಮ ಮೈಂಡ್ ವಾಶ್ ಮಾಡೋ ಅಂಥ ಬ್ಯೂಟಿಫುಲ್ ವರ್ಸ್ಟ್ ಟೆಕ್ನಿಕ್ ಇದು, ಆಯಿತಾ. ಯಾಕೆ ಅಂತ ಅಂದರೆ, ಒಬ್ಬರ ಕ್ಯಾರೆಕ್ಟರ್ ಬಗ್ಗೆ ಅಥವಾ ಒಬ್ಬರ ಪರ್ಸ್ನಲ್ ಫೋಟೋಸ್ ಬಗ್ಗೆ ಆ ಥರ ಎಲ್ಲ ಮೆಸೇಜ್ ಬಂದಾರ, ಅವಾಗ ನಾವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದು ಸಹಜ. ಅದರಲ್ಲೂ ನಮ್ಗೆ ಗೊತ್ತಿರೋರ ನಂಬರಿಂದ ಬರೋದು, ಓಕೆನಾ. ನಾನು ಕೆಲವೊಂದಷ್ಟು ಮಾಡಲಿಂಗ್ ಮಾಡ್ತಾ ಇದ್ದಿದ್ದರಿಂದ ನನಗಲ್ಲಿ ಒಂದಷ್ಟು ಜನ ಪರಿಚಯ ಆಗಿದ್ರು. ಆ 2-3 ನಂಬರಿಂದ ಬಂದಿತ್ತು, ಓಕೆ. ಆ್ಯಂಡ್ ಇದನ್ನು ನಾನು ಹೆಂಗೆ ಕಂಡಿಡ್ಕೊಂಡೆ ಇದು ಫೇಕ್ ಅಂತ ಅಂದರೆ, ಆ ಕಾಂಟ್ಯಾಕ್ಟ್ ಮೇಲೆ ಕ್ಲಿಕ್ ಮಾಡಿದರೆ ನನ್ನ ಫೋನ್ ನಂಬರ್, ಅಂದರೆ ನನ್ನ ಫೋನಲ್ಲಿ ಸೇವ್ ಆಗಿರೋ ಅಂಥ ಅವರ ನಂಬರೇ ಬೇರೆ. ಫಾರ್ ಎಕ್ಸಾಂಪಲ್, ನಿಮಗೆ ಅರ್ಥ ಆಗೋ ರೀತಿ ಹೇಳೋದ್ರಲ್ಲಿ, ನಾನಿವಾಗ ಒಬ್ಬರು ABC ಅನ್ನೋರ ನಂಬರ್ನ ನನ್ನ ಫೋನಲ್ಲಿ ಸೇವ್ ಮಾಡ್ಕೊಂಡಿದ್ದೀನಿ ಅಂದರೆ, ಅದೇ ABC ನಂಬರಿಂದ ನನಗಿಂಥ ಮೆಸೇಜ್ ಬಂದಿದೆ, ಆಯಿತಾ. ಆರ್ ದೀಸ್ ಫೋಟೋಸ್ ಯೋರ್ಸ್, ನಿಂದ ಈ ಫೋಟೋಸ್ ಎಲ್ಲ ಲಿಂಕಲ್ಲಿರೋದು ಅನ್ನೋ ಥರ ಮೆಸೇಜ್. ನಾನು ಒಂದ್ಸತಿ ಹೋಗಿ ಫೋನಲ್ಲಿ ಚೆಕ್ ಮಾಡಿದ್ರೆ ಆ ನಂಬರ್ ಬೇರೆ ಇದೆ, ನಾನು ಸೇವ್ ಮಾಡಿರೋದು, ಓಕೆ. ಟೆಲಿಗ್ರಾಮಲ್ಲಿರುವಂಥ ನಂಬರ್ ಬೇರೆ ಇದೆ. ಟ್ರೂ ಕಾಲರಲ್ಲಿ ಸರ್ಚ್ ಮಾಡಿದ್ರೆ ಆ ನಂಬರ್ USA ಬರ್ತಾ ಇದೆ, ಆಯಿತಾ. ನನಗೆ ಡೌಟ್ ಹೊಡೆದು ಶಾಕ್ ಆಗಿದ್ದು ಯಾವಾಗ ಅಂದರೆ,
ಅದೇ ABC ಅವರ ಫೋಟೋನೇ ಯೂಸ್ ಮಾಡಿದ್ದಾರೆ ಆ ಫೇಕ್ ನಂಬರ್ಗೆ. ಓಕೆ, ಎಷ್ಟು ಶಾಕ್ ಆಯಿತು ನನಗೆ ಅಂತ ಅಂದರೆ, ಯಾವ ಫೋಟೋಸ್ ಅದು, ಯಾರ್ದದು, ನಂದ, ಏನು ಕೇಳ್ತಿದ್ದಾರೆ, ಹಿಂದೆ ಮುಂದೆ ಗೊತ್ತಿಲ್ದಿರೋರು ಏನು ಮಾತಾಡ್ತಿದ್ದಾರೆ, ಏನಕ್ಕೆ ಈ ಥರ ಎಲ್ಲ ಕೇಳ್ತಿದ್ದಾರೆ ಅಂತ ಸಡನ್ನಾಗಿ ಶಾಕ್ ಆಗಿ ನಾನು ಅವ್ರಿಗೆ ಮೆಸೇಜ್ ಮಾಡ್ಬಿಡೋಣ ಅಂತ ಡೈರೆಕ್ಟಾಗಿ ಹೋಗ್ತಿದ್ದೆ. ಬಟ್ ಅದಕ್ಕಿಂತ ಮುಂಚೆ ಒಂದ್ಸತಿ ನಂಬರ್ ಚೆಕ್ ಮಾಡೋಣ, ಯಾವ ನಂಬರಿಂದ ಬಂದಿದೆ ಅಂತ ಚೆಕ್ ಮಾಡಿದೆ. ಇದ್ರ ಮುಖಾಂತರ ಗೊತ್ತಾಯಿತು ದಿಸ್ ಸಮಥಿಂಗ್ ರಾಂಗ್, ಬಟ್ ಏನು ಅಂತ ಎಕ್ಸಾಕ್ಟಾಗಿ ಗೊತ್ತಾಗಲಿಲ್ಲ. ಅದಾದ್ಮೇಲೆ ಹಿಂಗೆ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಿದ್ದೆ ಟೆಲಿಗ್ರಾಮ್ದು ಹ್ಯಾಕ್ ಇದೆಲ್ಲ ಹೇಗೆ ನಡೆಯುತ್ತೆ, ಏನು ಎತ್ತ, ಬೇರೆಯವ್ರು ಯಾರು ಈ ಥರದ್ದು ಎಕ್ಸ್ಪೀರಿಯನ್ಸ್ ಮಾಡಿರೋರು ಹಾಕಿದಾರ ಅಂತ. ಆವಾಗ ಒಂದು ವಿಡಿಯೋ ನನ್ನ ಕಣ್ಮುಂದೆ ಬಂತು. ಅದರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ, ದಿಸ್ ಇಸ್ ಅ ಫಿಸ್ಸಿಂಗ್ ಇಮೇಲ್ ಅಂತ ಕರೀತಾರೆ. ಅಂದರೆ ಫಿಸ್ಸಿಂಗ್, ಒಬ್ಬರಿಂದ ಒಬ್ಬರಿಗೆ ಪಾಸ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಇದು ಹ್ಯಾಕ್ ಮಾಡೋ ಅಂತ ಇಂಟೆನ್ಷನ್, ಸೈಕಲಾಜಿಕಲಿ ನಿಮ್ಮನ್ನು ಅಟ್ರಾಕ್ಟ್ ಮಾಡೋ ಅಂತ ಇಂಟೆನ್ಷನ್. ಅಂದರೆ ಹೆಂಗೆ ಗೊತ್ತಾ, ಅಯ್ಯೋ ಏನೋ ನಮ್ಮದೇ ಇರ್ಬೋದಾ, ಏನಿರ್ಬೋದು, ಮಾನ ಮರ್ಯಾದೆ ವಿಚಾರ ಅದು, ಆಯಿತಾ. ಏನಿರ್ಬೋದು ಅಂತ ಸೈಕಲಾಜಿಕಲಿ ನಿಮ್ಮ ತಲೆನ ನೋಡ್ತಾ ಇರುತ್ತೆ, ಯಾರಿರ್ಬೋದು, ಏನು ಮಾಡಿರ್ಬೋದು, ಏನು ಎತ್ತ ಅಂತ. ಆ ಗಾಬರಿನಲ್ಲಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಡ್ತೀರಾ. ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ಅಂತ ಕೂಡ ನೋಡ್ತಾ ಇರ್ತೀರಾ, ಆಯಿತಾ. ಒಂದು OTP ಬರುತ್ತೆ. ನಾನು ಟ್ರೈ ಮಾಡಿದೆ, ಇದೆಲ್ಲ ಏನಾಗುತ್ತೆ ಎತ್ತ ನೋಡೇ ಬಿಡೋಣ ಅಂತ ಅಂದ್ಬಿಟ್ಟೆ. ಅಂದರೆ ನಾನು ಹ್ಯಾಕ್ ಮಾಡಲಿ ಅಂತ ಅಲ್ಲ, ನೆಕ್ಸ್ಟ್ ಪ್ರಾಸೆಸ್ ಏನಾಗುತ್ತೆ ನಿಮ್ಗಳಿಗೂ ಹೇಳಬೇಕು ಅಂತ. ಇವಾಗ ನಾವುಗಳು ಎಜುಕೇಟೆಡ್, ಸೋಷಿಯಲ್ ಮೀಡಿಯಾನ ರೆಗ್ಯುಲರಾಗಿ ಯೂಸ್ ಮಾಡ್ತೀವಿ. ಇಂಥದ್ರ ಬಗ್ಗೆ ಎಲ್ಲ ಅವಾಗವಾಗ ಅವೇರ್ನೆಸ್ ಬರ್ತಾ ಇರುತ್ತೆ. ನಮ್ಮ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಈ ಥರ ಬೇರೆಯವರ ಎಕ್ಸ್ಪೀರಿಯನ್ಸ್ ವೀಡಿಯೋಗಳನ್ನ ನೋಡಿ ಆಗಿರ್ಬೋದು. ಬಟ್ ಪಾಪ ನಮ್ಮ ತಂದೆ ತಾಯಿ ಎಲ್ಲ, ಮನೆಯಲ್ಲಿರೋ ದೊಡ್ಡವರು ಹಿರಿಯರು ಎಲ್ಲ ಸೋಷಿಯಲ್ ಮೀಡಿಯಾನ ಯಾವುದೋ ಒಂದು ಕಾರಣಕ್ಕೆ ಮೆಸೇಜ್ನ ಕಳ್ಸೋಕ್ಕಾಗಿರ್ಬೋದು ಅಥವಾ ಸುಮ್ಮನೆ ವೀಡಿಯೋಸ್ ನೋಡೋಕ್ಕಾಗಿರ್ಬೋದು ಯೂಸ್ ಮಾಡ್ತಾರೆ. ಬಟ್ ಅವ್ರಿಗೆ ಗೊತ್ತೇ ಇಲ್ಲ ಇಂಥದ್ದು ಒಂದು ನಡಿಬೋದು ಅಂತ. ಸೊ ಅವ್ರುಗಳಿಗೆ ಈ ಮುಖಾಂತರ ಮಾಹಿತಿ ಕೊಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವರು ಕೂಡ ತಿಳ್ಕೊಳ್ಳಿ ಏನಾಗುತ್ತೆ ಅಂತ. ಪಾಪ ಈ ಥರದ್ದೆಲ್ಲ ಮೆಸೇಜ್ಗಳು ಸಡನ್ ಆಗಿ ಬಂದಿದ್ರೆ ಅವ್ರಿಗೂ ಗೊತ್ತಿರಲ್ಲ, ಯಾರೋ ನಮ್ಗೆ ಗೊತ್ತಿರೋರು ಕಳಿಸಿದ್ದಾರೆ ಅಂತ. ಬಿಕಾಸ್ ನಾನಿವಾಗ ಹೋಗಿ ಆ ನಂಬರ್ನ ವ್ಯಾಲಿಡೇಟ್ ಮಾಡಿ ನೋಡಿದೆ, ರಾಂಗ್ ನಂಬರ್ ಅಂತ ಗೊತ್ತಾಯಿತು. ಬಟ್ ಎಲ್ಲರೂ ಈ ಕೆಲಸನ ತಕ್ಷಣ ಮಾಡಲ್ಲ, ಆ ಸಿಚುವೇಶನಲ್ಲಿ ತಲೆ ಓಡಲ್ಲ, ಏನು ಮಾಡಬೇಕು ಎತ್ತ ಅಂತ ಗೊತ್ತಾಗಲ್ಲ, ಆಯಿತಾ. ಸೊ ಏನಾಗುತ್ತೆ ಅಂದರೆ ಈ ಲಿಂಕ್ ಬಂದಿರುತ್ತೆ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಂತಂದರೆ, ಇನ್ ಕೇಸ್ ನನಗೆ ಟೋಟಲ್ 3 ಲಿಂಕ್ ಬಂದಿತ್ತು. ನಾನು 2 ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಅದು ಪ್ರೊಸೀಡ್ ಆಗ್ತಾ ಇರಲಿಲ್ಲ. ನಂದು ಐಫೋನ್ ಆಗಿರೋದ್ರಿಂದ ಅನ್ವಾಂಟೆಡ್, ಅನ್ಪ್ರೊಟೆಕ್ಟೆಡ್, ಅನ್ಸೇಫ್ ಲಿಂಕ್ಗಳು ಅಷ್ಟು ಈಸಿಯಾಗಿ ಓಪನ್ ಆಗಲ್ಲ, ಓಕೆನಾ. ಸೊ ಇನ್ನೊಂದು ಲಿಂಕ್ ಆಕ್ಸೆಸ್ ಮಾಡೋದಕ್ಕಾಯಿತು. ಅದೇನಾಯ್ತು ಅಂದರೆ ನೆಕ್ಸ್ಟ್ OTP ಬರುತ್ತೆ ಅಂತ ಬಂತು. ಆ್ಯಂಡ್ ನೀವು ನೋಡ್ತಾ ಇರ್ತೀರ OTP ಬಂದಿರೋ ಮೆಸೇಜ್. ನಾನು ಆ OTPನ ಆ್ಯಡ್ ಮಾಡಲಿಲ್ಲ, ಓಕೆನಾ. ನನಗೆ ಗೊತ್ತಾಯ್ತು ಇದೇನೋ ಸೀನ್ ನಡೀತಿದೆ ಅಂತ. ಅಕೌಂಟಿಗೆ ಲಾಗಿನ್ ಆಗೋ ಥರ ಹೇಳ್ತಾರೆ. ಅದಾದಮೇಲೆ ಏನಾಗುತ್ತೆ ಅಂತಲೂ ಒಂದು ವಿಡಿಯೋ ಹಾಕಿದ್ದೀನಿ. ಆ OTP ಹಾಕಿದ ತಕ್ಷಣ ನಿಮ್ಮ ಅಕೌಂಟಿಗೆ ಲಾಗಿನ್ ಆಗಿಬಿಡುತ್ತೆ ಬೇರೆ ಒಂದು ಫೋನಿಂದ. ಅದನ್ನು ಟರ್ಮಿನೇಟ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಬಿಕಾಸ್ ಅವ್ರು ಲಾಗಿನ್ ಆಗಿದ ತಕ್ಷಣ ಪಾಸ್ವರ್ಡ್ ಚೇಂಜ್ ಮಾಡಿಬಿಡ್ತಾರೆ. ಏನೇನೇನೋ ಕಿತಾಪತಿಗಳು ನಡೆಯುತ್ತೆ. ನಿಮ್ಮದು ಎಷ್ಟು ಪ್ರೊಟೆಕ್ಷನ್ ಆಗುತ್ತೆ. ಸೋಷಿಯಲ್ ಮೀಡಿಯಾಗಳು, ಇನ್ಸ್ಟಾಗ್ರಾಮ್, ವಾಟ್ಸಪ್, ಫೇಸ್ಬುಕ್ ಅಥವಾ ಬೇರೆ ಯಾವುದೇ ಸೋಷಿಯಲ್ ಮೀಡಿಯಾ ಅಂತ ನೀವು ಯೂಸ್ ಮಾಡಿದ್ರು 2 ಸ್ಟೆಪ್ ವೆರಿಫಿಕೇಷನ್ ಅಂತ ಇದೆ, ಓಕೆನಾ. ಅದನ್ನು ಎನೇಬಲ್ ಮಾಡ್ಕೊಡಿ. ಅದು ಹೇಗೆ ಅಂತ ನಿಮ್ಗೊಂದಷ್ಟು ವೀಡಿಯೋಸ್ಗಳು ಸಿಗ್ಬೋದು, ಇಲ್ಲ ತಿಳ್ಕೊಂಡು ಆದರೂ ಮಾಡ್ಕೊಳ್ಳಿ. ಅದು ಮಾಡಿಕೊಂಡ್ರೆ ಅಕೌಂಟ್ ರಿಕವರಿ ಮಾಡ್ಕೊಳೋ ಆಪ್ಷನ್ ಇರುತ್ತೆ. ಇಲ್ಲ ಅಂತ ಅಂದರೆ ಅಕೌಂಟ್ ಈಸ್ ಡೆಡ್. ಆ್ಯಂಡ್ ಟೆಲಿಗ್ರಾಮಲ್ಲಿ ಇಷ್ಟು ಮಿಸ್ಯೂಸ್ ಆಗ್ತಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಅದಕ್ಕೆ ಕಾರಣನೂ ನಾವುಗಳೇ ಆಗಿರ್ತೀವಿ. ಯಾಕೆಂದರೆ ಟೆಲಿಗ್ರಾಮ್ ಇನ್ಸ್ಟಾಲ್ ಮಾಡಿ ಓಪನ್ ಮಾಡಿದ ತಕ್ಷಣ ಎಲ್ಲ ಕಾಂಟ್ಯಾಕ್ಟ್ಸ್ಗೂ ಅಲೋ ಕೊಡ್ತೀವಿ. ನಮ್ಮ ಕಾಂಟ್ಯಾಕ್ಟ್ಸ್ ಎಲ್ಲ ಅವ್ರು ತೊಗೊತಾರೆ, ಓಕೆ. ಇನ್ಫಾರ್ಮೇಷನ್ ಅಷ್ಟನ್ನು ತೊಗೊತಾರೆ. ಅಲ್ಲಿಂದನೇ ಹ್ಯಾಕ್ ಮಾಡೋ ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಟೆಲಿಗ್ರಾಮ್ ಯೂಸ್ ಮಾಡೋರು ತುಂಬಾ ಸೇಫ್ ಆಗಿರಿ. ಅದು ಯಾರಿಗೂ ಗೊತ್ತಾಗದೇ ಇರೋ ಅಂಥ, ಅಂದರೆ ಒಬ್ರು ಮಾಡಿರೋ ಮೆಸೇಜ್ ಇನ್ನೊಬ್ರಿಗೆ ಗೊತ್ತಾಗದೇ ಇರೋ ಅಂಥ ಪ್ಲ್ಯಾಟ್ಫಾರ್ಮ್, ಆಯಿತಾ. ಸೊ ಹಾಗಾಗಿ ತುಂಬಾ ಹುಷಾರಾಗಿರಿ. ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋದು ನಿಮ್ಗೆ ಯಾರಿಗೂ ಎಕ್ಸ್ಪೀರಿಯನ್ಸ್ ಆಗಬಾರ್ದು ಅಂತ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ನಿಮ್ಮ ಮನೆಯಲ್ಲಿ ದೊಡ್ಡವರು, ನನ್ನ ಇಂಟೆನ್ಷನ್ ಇಷ್ಟೇ, ಮಕ್ಕಳುಗಳಾಗಿರ್ಬೋದು. ಇವಾಗ ನಮ್ಮ ಮನೆಯಲ್ಲಿ ಒಂದು ಹೆಣ್ಣು ಮಗು ಇದೆ ಅಂತಂದರೆ ಅವಳು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಿರ್ತಾಳೆ ಅಂತ ಅಂದ್ಕೊಳ್ಳಿ. ಈ ಥರದ್ದು ಯಾವ್ದಾದ್ರು ಮೆಸೇಜ್ಗಳು ಬಂತಂದರೆ, ಅಯ್ಯೋ ನನ್ನ ಫೋಟೋಸಾ, ಏನಾಗಿದೆ ಎತ್ತ, ನನ್ನ ತಂದೆ ತಾಯಿ ನೋಡಿಬಿಟ್ರೆ ಏನಾಗುತ್ತೆ, ಏನು ಫೋಟೋಸ್ ಅದು, ತಕ್ಷಣ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಡ್ತಾರೆ. ಅಕೌಂಟ್ ಹ್ಯಾಕ್ ಆಗುತ್ತೆ. ಆ್ಯಂಡ್ ನಿಮ್ಮ ಅಕೌಂಟ್ ಹ್ಯಾಕ್ ಮಾಡಿಕೊಂಡು ಬೇರೆ ಏನೇನೆಲ್ಲ ಮಾಡೋ ಚಾನ್ಸಸ್ ಇರುತ್ತೆ. ಸೊ ನೆಕ್ಸ್ಟ್ ಆಗೋವಂಥ ಅವಾಂತರಗಳನ್ನ ಕಟ್ ಮಾಡಿ. ಯಾವುದಾದ್ರೂ ಈ ಥರ ಮೆಸೇಜಸ್ ಬಂದಿತ್ತಂದರೆ ಫಸ್ಟ್ ಬಿ ಕಾನ್ಫಿಡೆಂಟ್. ನಮ್ದು ಏನಾದರೂ ಆಗಲಿ, ನಾನು ಇನ್ಫ್ಯಾಕ್ಟ್ ನಾನು ಅದು ಆ ಮೆಸೇಜಿಗೆ ರಿಪ್ಲೈ ಮಾಡೋಳಿದ್ದೆ, ಎಸ್ ದೋಸ್ ಆರ್ ಮೈ ವಿಡಿಯೋಸ್, ಎಂಜಾಯ್ ಇಟ್ ಅಂತ. ಬಟ್ ನನಗೆ ನಿಜಾಂಶ ಏನು ಅಂತ ತಿಳ್ಕೊಬೇಕಿತ್ತು. ಸಡನ್ನಾಗಿ ಈ ಥರ ಎಲ್ಲ ಆದಾಗ ನಾನು ಹೇಳ್ದಂಗೆ ತಲೆ ಓಡಲ್ಲ ಏನು ಮಾಡಬೇಕು ಅಂತ. ಆ್ಯಂಡ್ ಇಟ್ ವಾಸ್ ರಿಯಲಿ ವೆರಿ ಶಾಕಿಂಗ್ ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ನನಗಂತೂ. ನಿಮ್ಮ ಮನೆಯಲ್ಲಿ ಯಾರು ಹಿರಿಯರು ಸೋಷಿಯಲ್ ಮೀಡಿಯಾ ಈ ಥರದ್ದೆಲ್ಲ ಯೂಸ್ ಮಾಡ್ತಿದ್ದಾರೆ ಅಂತಂದರೆ ದಯವಿಟ್ಟು ಈ ವಿಡಿಯೋನ ಕಳಿಸಿ ಅವ್ರಿಗೆ ಮಾಹಿತಿ ಕೊಡಿ. ಯಾವುದೇ ಲಿಂಕ್ ಬರಲಿ ಓಪನ್ ಮಾಡಿಬಿಡಿ.
ಆಯಿತಾ. ನಿಮಗೆ ಅದು ಜೆನ್ಯೂನ್ ಅನ್ಸಿದ್ರು ಅದ್ರ ಬಗ್ಗೆ ನಿಜಾಂಶ ಏನು ಅಂತ ಬ್ಯಾಕ್ ಎಂಡ್ ರಿಸರ್ಚ್ ಮಾಡಿ ತಿಳ್ಕೊಳ್ಳೋವರೆಗೂ ಲಿಂಕ್ ಓಪನ್ ಮಾಡಬೇಡಿ. ಓಕೆ, ತುಂಬ ಎಷ್ಟು ಹುಷಾರಾಗಿದ್ರೂ ಇವಾಗಿನ ಪ್ರಪಂಚದಲ್ಲಿ ಯಾವ ಫೋಟೋಸ್, ಯಾವ ವಿಡಿಯೋಸ್, ಯಾರು ಏನು ಬೇಕಾದರೂ ಮಾಡ್ಬೋದು, ಏನು ನಮ್ಮದು ತಪ್ಪೇ ಇಲ್ದಿರ. ಇನ್ನು ಅಂಥದ್ರಲ್ಲಿ ನಾವೇ ಆ ಲಿಂಕ್ ಮೇಲೆಲ್ಲ ಕ್ಲಿಕ್ ಮಾಡಿ ಅವ್ರಿಗೆ ಒಂದು ಆಸ್ಪದ ಮಾಡಿಕೊಡ್ತೀವಿ ಅಂದರೆ ಚಾನ್ಸೇ ಇಲ್ಲ. ಸುಮಾರು ರೀತಿಯ ಫ್ರಾಡ್ಸ್ ನಡೀತಾನೆ ಇದೆ. ಇದು ಒಂದು. ಆ್ಯಂಡ್ ಟೆಲಿಗ್ರಾಮ್ ಇಸ್ ಅ ಮೇನ್ ಸ್ಟ್ರೀಮ್ ಇವಾಗ ಜಾಬ್ ಅಪ್ಡೇಟ್ಸ್ಗಾಗಿರ್ಬೋದು ಅಥವಾ ಸುಮಾರು ವಿಚಾರಗಳಿಗೆ ಟೆಲಿಗ್ರಾಮ್ ಒಂದು ಪ್ಲ್ಯಾಟ್ಫಾರ್ಮ್ ಆಗಿ ವರ್ಕ್ ಆಗುತ್ತೆ. ಸೊ ಹಾಗಾಗಿ ನಾನು ನಿಮಗೆ ಈ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಪ್ಲಸ್ ಅದ್ರ ಜೊತೆ ಮೀಶೋ ಅಂತ ಅಂದ್ಬಿಟ್ಟು ಯಾವುದೋ ಲಕ್ಕಿ ಡ್ರಾ ಅಂತ ಹೇಳ್ಬಿಟ್ಟು ಯಾವುದೋ ಕೂಪನ್ ಬರುತ್ತೆ, ಸ್ಕ್ರ್ಯಾಚ್ ಕಾರ್ಡ್ ಮಾಡಿ ಈ ನಂಬರ್ಗೆ ಕಾಲ್ ಮಾಡಿ ಈ ಲಿಂಕ್ನ ಒತ್ತಿ ನಿಮಗೆ ದುಡ್ಡು ಬರುತ್ತೆ, ಲಕ್ಷ ಬರುತ್ತೆ, ಕೋಟಿ ಬರುತ್ತೆ ಅಂತ. ಕಷ್ಟಪಟ್ಟು ದುಡ್ದಿದ್ದ ದುಡ್ಡೇ ನಮ್ಮ ಕೈಯಲ್ಲಿ ನಿಲ್ಲಲ್ಲ, ಆಯಿತಾ. ಇಂಥದ್ದೆಲ್ಲ ಫೇಕ್. ಆ್ಯಂಡ್ ಇವನ್ ಇವಾಗ ಬ್ಯಾಂಕ್ ಹೆಸರು ಮುಖಾಂತರದಲ್ಲೂ ಯಾವುದ್ಯಾವುದೋ ಲಿಂಕ್ ಕಳಿಸ್ತಾರೆ. ನೋ, ನಿಮ್ಮ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂತ ಬ್ಯಾಂಕಿಂದ ಕಳಿಸ್ತಿದ್ದೀವಿ ಅನ್ನೋ ಥರ ಒಂದು ನಂಬರಿಂದ ಬರುತ್ತೆ. ಅದು ಕೂಡ ಇಟ್ಸ್ ಅ ಫ್ರಾಡ್. ನಿಮ್ಮ ಬ್ಯಾಂಕ್ ವಿಚಾರಕ್ಕೆ ಏನೇ ಅಪ್ಡೇಟ್ ಮಾಡಬೇಕಿತ್ತಂದ್ರೂ ಅಫಿಷಿಯಲ್ ಅಪ್ಲಿಕೇಶನ್ಸ್ನ ಯೂಸ್ ಮಾಡಿ ಅಫಿಷಿಯಲ್ ಆಗಿ ಬ್ಯಾಂಕ್ಗೆ ಹೋಗಿ ಸಬ್ಮಿಟ್ ಮಾಡಿ ಹೊರತು ಲಿಂಕ್ಗಳನ್ನ ಕ್ಲಿಕ್ ಮಾಡಬೇಡಿ. ನೆಟ್ ಬ್ಯಾಂಕಿಂಗ್, ಮೊಬೈಲ್ ಬ್ಯಾಂಕಿಂಗ್, ಬ್ಯಾಂಕ್, ಇವು 3 ಆಪ್ಷನ್ನ ಇಟ್ಕೊಳ್ಳಿ. ಇನ್ನು ಅದು ಬಿಟ್ಟು ಯಾವುದೇ ರೀತಿಯ ಲಿಂಕ್ಗಳು ನಿಮ್ಮ ಫ್ರೆಂಡ್ಸ್ ಫಾರ್ವರ್ಡ್ ಮಾಡಿದ್ರು, ಅವ್ರು ಫಾರ್ವರ್ಡ್ ಮಾಡಿದ್ರು, ಇವ್ರು ಫಾರ್ವರ್ಡ್ ಮಾಡಿದ್ರು, ಇದರಲ್ಲಿ ಏನಿದೆ ಕ್ಲಿಕ್ ಮಾಡಿ ನೋಡು ಮಾಡಬೇಡಿ. ಅಫ್ಕೋರ್ಸ್ ಇದೆಲ್ಲ ಸೈಕಾಲಜಿಕಲ್ ಅಟ್ಯಾಕ್, ಬಲಿ ಆಗಬೇಡಿ ಇದಕ್ಕೆ. ಓಕೆ, ನಾನಿವಾಗ ಸ್ಟ್ರಾಂಗ್ ಇನಫ್, ಐ ಟುಕ್ ಅ ಸ್ಟ್ಯಾಂಡ್ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ, ರಿಸರ್ಚ್ ಮಾಡೋಕ್ಕೆ. ಎಲ್ಲರೂ ಇದೇ ರೀತಿ ಇರಬೇಕಂತ ಇಲ್ಲ. ಸುಮಾರು ಜನ ವೀಕ್ ಇರ್ತಾರೆ. ಇಂಥ ಮೆಸೇಜ್ ನೋಡಿದ ತಕ್ಷಣ ತುಂಬ ಶಾಕ್ ಆಗುತ್ತೆ. ಏನು ಫೋಟೋಸ್ ಇರ್ಬೋದು, ಏನು ವೀಡಿಯೋಸ್ ಇರ್ಬೋದು, ಏನು ಲೀಕ್ ಆಗಿದೆ, ಹೆಂಗೆ ಎಂತೆಂಥ ದೊಡ್ಡ ದೊಡ್ಡ ಫಿಲಮ್ ಆ್ಯಕ್ಟರ್ಗಳನ್ನೇ ಬಿಡಲ್ಲ, ಇನ್ನು ನಮ್ಮಂಥವ್ರನ್ನ ಬಿಡ್ತಾರಾ? ಸೊ ನಮ್ಮ ಹುಷಾರಲ್ಲಿ ನಾವಿರೋದು ಒಳ್ಳೇದಂತ ಹೇಳ್ತಾ, ನಿಮಗೆ ಕೂಡ ಅವೇರ್ನೆಸ್ ಬರೆಸ್ಬೇಕು, ನಿಮ್ಮ ಮನೆಯವ್ರು ಕೂಡ ಜಾಗೃತಿ ಬರೆಸ್ಬೇಕಂತ ಈ ವಿಡಿಯೋನ ಮಾಡಿದ್ದು. ಪ್ಲೀಸ್ ಈ ವಿಡಿಯೋನ ಎಷ್ಟಾಗುತ್ತೆ ಅಷ್ಟು ಶೇರ್ ಮಾಡಿ. ಇದ್ರ ಪೂರ್ತಿ ಇನ್ಫಾರ್ಮೇಷನ್ ಇರೋದೆಲ್ಲ ಇನ್ಫಾರ್ಮೇಟಿವ್, ಯಾವುದೋ ವೇಸ್ಟ್ ಇನ್ಫಾರ್ಮೇಷನ್ ಇಲ್ಲ. ಸೊ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ, ಅವೇರ್ನೆಸ್ ಸ್ಪ್ರೆಡ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಪ್ಲಸ್ ಇನ್ನೊಂದು ಚಿಕ್ಕ ಮಾಹಿತಿ ಕೊಡಬೇಕಂತ ಅನ್ನಿಸ್ತು ನನಗೆ. ನಾವು ಎಲ್ಲಾನು ನಮ್ಮ ಕೈ ಕಂಟ್ರೋಲಲ್ಲೇ ಇರೋದು. ಮೊಬೈಲ್ ನಮ್ಮ ಕೈಯಲ್ಲೇ ಹಿಡಿಯೋದ್ರಿಂದ ಪ್ರತಿಯೊಂದು ನಮ್ಮ ಫಿಂಗರ್ ಟಿಪ್ ಕಂಟ್ರೋಲಲ್ಲೇ ಇರೋದು, ಆಯಿತಾ. ಕೆಲವೊಂದಷ್ಟು ಅಪ್ಲಿಕೇಶನ್ಸ್ಗಳನ್ನ ನೀವು ಹಾಕೊಳ್ಳೋವಾಗ, ಕೆಲವೊಂದಷ್ಟು ಫೀಚರ್ಸ್ನ ನೀವು ಎನೇಬಲ್ ಮಾಡೋವಾಗ ಡಿಸೇಬಲ್ ಮಾಡೋ ಆಪ್ಷನ್ನು ಇರುತ್ತೆ, ಆಯಿತಾ. ಇವಾಗ ನನಗೆ ಇಂಥದ್ದೆಲ್ಲ ಆಯಿತು ಅಂತ ಗೊತ್ತಾಗಿದ ತಕ್ಷಣ ನಾನು ಮಾಡಿದ್ದೇನೆಂದರೆ, ನನ್ನ ಕಾಂಟ್ಯಾಕ್ಟ್ಸ್ ಎಲ್ಲ ಏನು ಟೆಲಿಗ್ರಾಮ್ಗೆ ಸಿಂಕ್ ಆಗಿತ್ತು ಅದನ್ನೆಲ್ಲ ಆಫ್ ಮಾಡಿದೆ. ಸೊ ಇವಾಗ ನೀವು ನೋಡಿರ್ಬೋದು ಒಂದಷ್ಟು ಹೆಸರುಗಳು, ಸೋಫಿಯಾ, ಅದು ಇದು ಏನೇನೋ, ಅವರೆಲ್ಲ ಯಾರಂತಾನೆ ಗೊತ್ತಿಲ್ಲ ನನಗೆ. ನಾನು ಕಾಂಟ್ಯಾಕ್ಟ್ ಸಿಂಕ್ ಮಾಡಿದ್ರಿಂದ ಯಾರೋದೋ ಕಾಂಟ್ಯಾಕ್ಟ್ ನೇಮು, ಯಾರ್ದೋ ಫೋಟೋ, ಇನ್ಯಾರ್ದೋ ನಂಬರ್ಗೆ ಅಟ್ಯಾಚ್ ಮಾಡ್ಕೊಂಡೆಲ್ಲ ಏನೇನೋ ಕಿತಾಪತಿ ಮಾಡಿದ್ರು, ಆಯಿತಾ. ಸೊ ಹಾಗಾಗಿ ನಿಮ್ಮ ಫೋನ್ ಸೆಟ್ಟಿಂಗ್ಸಲ್ಲಿ ಅನ್ವಾಂಟೆಡ್ ಅಪ್ಲಿಕೇಶನ್ಸ್ಗೆ ಏನೇನೆಲ್ಲ ಅಲೋ 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 ಅಂತ ಕೊಟ್ಟಿದ್ದೀರಾ, ದಯವಿಟ್ಟು ಡೋಂಟ್ ಅಲೌ ಕಡಿ. ಡೋಂಟ್ ಅಲೌ ಅಂತ ಆಪ್ಷನ್ನ ಇರುತ್ತೆ, ಅದನ್ನೆಲ್ಲ ಎನೇಬಲ್ ಮಾಡೋದನ್ನೆಲ್ಲ ಡಿಸೇಬಲ್ ಮಾಡ್ಕೊಂಡು ಬನ್ನಿ. ಆಮೇಲೆ ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್, ವಾಟ್ಸಪ್ಪಲ್ಲಿ ಒಂದು ಒಳ್ಳೆ ಫೀಚರ್ ಇದೆ, ಬೆಸ್ಟ್ ಫೀಚರ್ ಅಂತ ಹೇಳ್ಬೋದು. ಅನ್ನೋನ್ ನಂಬರಿಂದ ಮೆಸೇಜ್ ಬರ್ದೇ ಇರೋ ಥರ ಆಪ್ಷನ್, ಅದನ್ನ ಮಾಡ್ಕೊಳ್ಳಿ. ಅನ್ನೋನ್ ನಂಬರ್ ಮೆಸೇಜ್ ನಮ್ಗೆ ಅವಶ್ಯಕತೆ ಇಲ್ಲ. ಅಷ್ಟೊಂದು ಬೇಕಿತ್ತಂತ ಅಂದರೆ ಕಾಲ್ ಮಾಡ್ಕೊತಾರೆ, ಆಯಿತಾ. ಸುಮ್ಮನೆ ಒಂದು ಹಳ್ಳ ಇದೆ ಅಂತ ಅಲ್ಲಿ ಇದೆ, ಏನೋ ಇದೆ ಸಿಗುತ್ತೆ ಅಂತ ಹೋಗಿ ನಾವೇ ಬೀಳೋ ಅವಶ್ಯಕತೆ ಇಲ್ಲ. ನಮ್ಮನ್ನು ನಾವು ಸೇಫ್ ಮಾಡ್ಕೊಳ್ಬೋದು. ವಾಟ್ಸಪ್ಪಲ್ಲಿ ಅನ್ನೋನ್ ನಂಬರ್ಸಿಂದ ಬರೋ ಅಂಥ ಮೆಸೇಜ್ಗಳನ್ನ ಬ್ಲಾಕ್ ಮಾಡೋ ಆಪ್ಷನ್ ಇದೆ, ಕಾಲ್ಸ್ಗಳನ್ನ ಬ್ಲಾಕ್ ಮಾಡೋ ಆಪ್ಷನ್ ಇದೆ, ನೋಡ್ಬೋದು. ಹೀಗೆ ಇದನ್ನು ಎನೇಬಲ್ ಮಾಡ್ಕೊಳ್ಳಿ. ನಿಮ್ದಲ್ದಿರಿದ್ರೆ ಅಥವಾ ಅಟ್ಲೀಸ್ಟ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ದು ಎನೇಬಲ್ ಮಾಡಿಕೊಡಿ, ಅಪ್ಪ ಅಮ್ಮಂದು ಮಾಡಿಕೊಡಿ. ಮೇಯ್ನಾಗಿ ಅವ್ರಿಗೆ ಗೊತ್ತಿರಲ್ಲ, ಪಾಪ ಯಾವುದೋ ನಂಬರಿಂದ ಕಾಲ್ ಬಂತು ನಮ್ಮ ಪರಿಚಯಸ್ಥರು ಅಂತ ರಿಸೀವ್ ಮಾಡಿದ್ರೆ ಅದರಲ್ಲಿ ಎಂಥ ಫ್ರಾಡ್ ಆಗುತ್ತೆ ಅಂದರೆ ಜೀವನೇ ಹೋಗ್ಬಿಡ್ಬೇಕೇನೋ ಅಂಥ ಫ್ರಾಡ್. ಜಸ್ಟ್ ಒಂದು ವಿಡಿಯೋ ಕಾಲ್ ಅಕ್ಸೆಪ್ಟ್ ಮಾಡಿ ನಿಮ್ಮ ಮುಖ ಕ್ಯಾಪ್ಚರ್ ಆಯಿತು ಅಂದರೆ AI ಜನ್ರೇಷನಲ್ಲಿ ನೀವು ಯಾವುದೋ ಒಂದು ನೂಡ್ ವಿಡಿಯೋ ಕಾಲಲ್ಲಿ ಇದ್ರಿ ಅನ್ನೋ ಥರ ಪ್ರೂವ್ ಮಾಡ್ತಾರೆ, ದುಡ್ಡಿಗೆ ಡಿಮ್ಯಾಂಡ್ ಮಾಡ್ತಾರೆ. ಅದು ಕೂಡ ಆಗೋ ಚಾನ್ಸಸ್ ಇರುತ್ತೆ. ಸೊ ಸೋಷಿಯಲ್ ಮೀಡಿಯಾದಿಂದ ಎಷ್ಟು ಯೂಸ್ ಇದೆ ಅಷ್ಟೇ ಡಿಸ್ಅಡ್ವಾಂಟೇಜಸ್ಸು ಇದೆ. ನಮ್ಮ ಕಡೆಯಿಂದ ಎಷ್ಟು ಪ್ರೊಟೆಕ್ಷನ್ ಮಾಡ್ಕೊಬೋದು ಮಾಡ್ಕೊಳ್ಳೋಣ. ಸೊ ಏನೇನೆಲ್ಲ ಡಿಸೇಬಲ್ ಮಾಡ್ಕೊಬೇಕು ಅದೆಲ್ಲ ಡಿಸೇಬಲ್ ಕೂಡ ಮಾಡ್ಕೊಳ್ಳಿ. ಪ್ಲಸ್ ವಾಟ್ಸಪ್ಪಲ್ಲಿ ಏನೇನೆಲ್ಲ ಫೀಚರ್ಸ್ ಇದೆ ಅದನ್ನ ಎಕ್ಸ್ಪ್ಲೋರ್ ಮಾಡಿಕೊಂಡು ಯಾವ ಫೀಚರ್ ಇಟ್ಕೋಬೇಕು ಬೇಡ ಅಂತ ಡಿಸೈಡ್ ಮಾಡಿ. ಫಸ್ಟ್ ಅನ್ನೋನ್ ನಂಬರ್ಸಿಂದ ಬರೋ ಅಂಥದ್ದನ್ನೆಲ್ಲ ಸ್ಟಾಪ್ ಮಾಡ್ಕೊಳ್ಳಿ. ಅನ್ನೋನ್ ನಂಬರ್ಸಿಂದನೇ ಲಿಂಕ್ಗಳು ಬರೋದು,
ಸೊ ಹೋಪ್ಫುಲಿ ನಿಮಗೆ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ವಿಚಾರ ಗೊತ್ತಿರಲಿಲ್ಲ ಅಂದರೆ ತಿಳ್ಕೊಂಡು ಏನು ಅದಕ್ಕೆ ನೆಕ್ಸ್ಟ್ ಆ್ಯಕ್ಷನ್ ತೊಗೊಬೇಕು ಅದನ್ನ ತಗೊಳ್ಳಿ. ಈ ಥರದ್ದು ಯಾವುದೇ ಮೆಸೇಜ್ ಬಂದರೂ ಫಸ್ಟ್ ತಲೆ ಕೆಡಿಸ್ಕೋಬೇಡಿ, ಹ್ಯಾಂಡಲ್ ಮಾಡಿ, ಆರಾಮಾಗಿ ಹ್ಯಾಂಡಲ್ ಮಾಡಿ. ಓಕೆನಾ? ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ಸಪೋರ್ಟಿಂಗ್ ಮೀ. ಮುಂದಿನ ವ್ಲಾಗ್ವರೆಗೂ ನಮಸ್ತೆ.